ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಯೋಹನ 15:7 ವಾಕ್ಯ. ಕರ್ತನಲ್ಲಿ ಮಾತಾಡ್ತಾರೆ, ಪ್ರಿಯರೇ, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮೊಳಗೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ. ಇವತ್ತಿನ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಭಾಳಷ್ಟು ದೂರವಾಗಿ ಇಟ್ಟಿರ್ಬೋದು. ದೇವರ ವಾಕ್ಯ ಧ್ಯಾನಿಸ್ತೇ ನೀವಿರ್ಬೋದು. ದೇವರ ವಾಕ್ಯವನ್ನು ನೀವು ಅದನ್ನು ದೇವರ ಮಾತನ್ನು ನಾವು ತಾತ್ಸಾರ ಕೂಡ ಮಾಡ್ತಾ ಇರ್ಬೋದು. ಆದರೆ ಆ ವಾಕ್ಯದಲ್ಲಿ ಕರ್ತನ ಹೇಳಿದ್ರು, ನೀವು ನನ್ನಲ್ಲಿರಬೇಕು, ನನ್ನ ವಾಕ್ಯ ನಿಮ್ಮೊಳಗೆ ನೆಲೆಗೊಂಡಿರಬೇಕು ಎಂಬುದಾಗಿ. ನಾವು ದೇವರ ವಾಕ್ಯವನ್ನು ಬಹಳಷ್ಟು ಪ್ರೀತಿಯಿಂದ ನಾವು ಓದಿ ಅದನ್ನು ಧ್ಯಾನಿಸಿ ನಮ್ಮ ಹೃದಯದಲ್ಲಿ ಇಟ್ಕೊಂಡ್ರೆ ದೇವರು ನಿಮ್ಮ ಸಂಗಡ ಇದ್ದಾರೆ, ಕರ್ತನೇ ನಿಮ್ಮ ಜೊತೆಯಲ್ಲಿದ್ದಾರೆ. ನೀವು ನನ್ನಲ್ಲಿ, ನನ್ನ ವಾಕ್ಯ ನಿಮ್ಮ ಒಳಗೆ ನೆಲೆಗೊಂಡಿದ್ದರೆ ಎಂಬುದಾಗೆ ಕರ್ತನ ವಾಕ್ಯದಲ್ಲಿ ಮಾತಾಡ್ತಾರೆ. ಆ ದೇವರ ವಾಕ್ಯ ನಿಮ್ಮೊಳಗಿದ್ದರೆ ಕರ್ತನೇ ನಿಮ್ಮ ಜೊತೆಯಲ್ಲಿರುವ ಆತನು ವಾಕ್ಯ ಎಂಬ ಆತನು ನಮ್ಮ ಒಳಗೆ ವಾಸಿಸ್ತಾರೆ. ಆ ವಾಕ್ಯ ಎಂಬ ಆತನು ನಮ್ಮೊಳಗಿರುವಾಗ ನಾವು ಕೇಳಿದ್ದೆಲ್ಲವನ್ನ ಆತ ಕೊಡುವ ಎಲ್ಲವೂ ಏನು ಬೇಡಿದ್ರು ಆತನಿಂದ ಹೊಂದಿಕೊಳ್ತೇವೆ. ನೀವು ನನ್ನಲ್ಲಿ, ನನ್ನ ವಾಕ್ಯ ನಿಮ್ಮ ಒಳಗೆ ಇದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ಏನು ಬೇಕಾದರೂ ನಿಮಗೆ ಸ್ವಸ್ಥತೆ ಇಲ್ಲದೆ ರೋಗ ಬಾಧೆಯಲ್ಲಿ ನರಳ್ತಾ ಇರ್ಬೋದು. ಯಾವ ಕಷ್ಟ ಇದೆ, ನಿಮಗೆ ಸಾಲ ಇದೆಯಾ, ಯಾವುದಾದ್ರೂ ಬಾಧೆಗಳಿಂದ ವೈರಿ ಪೀಡನೆಯಿಂದ ಪೀಡಿಸಲ್ಪಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಕುಟುಂಬದಲ್ಲಿ ಜಗಳಗಳಿದೆಯಾ, ಮನಸ್ತಾಪ ಇದೆಯಾ, ಏನು ಸಮಸ್ಯೆ ಇದೆ, ವ್ಯಾಪಾರ ಕುಂದು ಹೋಗಿದ್ರೆ ನಿಂತು ಹೋಗಿದೆಯಾ, ವ್ಯಾಪಾರದಲ್ಲಿ ಲಾಸ್ ಆಗ್ತಾ ಇದೆಯಾ, ಏನು ಸಮಸ್ಯೆ ಇದೆ, ಮನೆ ಕಟ್ಟೋ ಕಾರ್ಯ ನಿಂತು ಹೋಗಿದೆಯಾ, ವಿವಾಹ ಕಾರ್ಯ ನಡೀತಾ ಇಲ್ವಾ, ಏನಾಗ್ತಾ ಇದೆಯೋ, ದೇವ್ರು ಹೇಳಿದರು, ನೀವು ನನ್ನಲ್ಲಿ, ನನ್ನ ವಾಕ್ಯ ನಿಮ್ಮೊಳಗೆ ಇದ್ದರೆ ಏನು ಬೇಕಾದರೂ ಬೇಡ್ಕೊಡು. ಏನು ಬೇಕಾದರೂ ನೀವು ಬೇಡ್ಬೋದು. ಏನು ಕೇಳಿಕೊಂಡ್ರು ಅದು ದೇವರಿಂದ ನಮಗೆ ಸದುತ್ತರ ಸಿಗುತ್ತೆ. ಪ್ರಿಯರೇ, ಆ ಆಶೀರ್ವಾದ ನಮ್ಮೊಳಗೆ ಬರುತ್ತೆ. ಇವತ್ತು ಕರ್ತನ ವಾಕ್ಯವನ್ನು ಧ್ಯಾನಿಸಿ, ದೇವರ ವಾಕ್ಯ ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿರಲಿ. ಈ ದಿನ ಕರ್ತನ ಅಚ್ಚರಿ ಪಡೋ ಅದ್ಭುತ ನಿಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯೇ, ಸ್ವಾಮಿ, ನನ್ನೊಂದಿಗೆ ಸೇರಿ ದಿನ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಕರ್ತನೆ ಅವರನ್ನು ಸ್ಪರ್ಶಿಸು. ದೇವರ ಆತ್ಮನೇ, ಪವಿತ್ರಾತ್ಮನೇ, ನೀನು ವಾಗ್ದಾನ ಮಾಡಿದಂತೆ ನೀವು ನನ್ನಲ್ಲಿ, ನನ್ನ ವಾಕ್ಯ ನಿಮ್ಮೊಳಗೆ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಅಂದಿದ್ದೀರಾ ಏಸಪ್ಪ. ಹೌದು ಕರ್ತನೆ, ಅಪ್ಪ, ಅವರು ಏನೆಲ್ಲ ಸಂಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ವ್ಯಾಧಿಯಲ್ಲಿ, ಚಿಂತೆಯಲ್ಲಿದ್ದಾರೋ ಸ್ವಾಮಿ, ಅವರ ಮನ ಮುರಿದು ಹೋಗಿದೆಯೋ ಸ್ವಾಮಿ. ದೇವರೇ, ಅವರು ಕರ್ತನೆ ಯಾವ ಕಷ್ಟವನ್ನು ಅನುಭವಿಸ್ತಾ ಇದ್ರು, ಅವರಲ್ಲಿ ನೀನಿದೆಯಲ್ಲ ಸ್ವಾಮಿ. ನೀನು ಅಪ್ಪ ಅವ್ರ ಹೃದಯದಲ್ಲಿ ಆಸೀನನಾಗಿದ್ದೀಯಾ. ವಾಕ್ಯ ಎಂಬಾತನೇ ನಿನ್ನನ್ನು ಅವರು ಪ್ರೀತಿಸಿ ಧ್ಯಾನಿಸುತ್ತಾ ಇರುವಾಗ ತಂದೆಯವರು ಬೇಡಿಕೊಂಡಿದ್ದೆಲ್ಲವನ್ನ ಅನುಗ್ರಹಿಸು. ಈ ದಿನ ಅವರು ಏನೇನು ಬೇಡುತ್ತಿದ್ದಾರೋ ಕರ್ತನೆ, ಅದೆಲ್ಲವನ್ನ ನೆರವೇರಿಸು, ಆಶೀರ್ವದಿಸು ಅಯ್ಯ. ಒಬ್ಬೊಬ್ಬರ ಮೇಲೂ ನೀನು ಹಸ್ತ ಇಟ್ಟು ಈಗಲೇ ಬಿಡುಗಡೆ ಕೊಡುತ್ತಾ ಇರೋದು ಸ್ತೋತ್ರ. ನೀನು ಆಶೀರ್ವದಿಸ್ತಾ ಇರೋದಕ್ಕೂ ವಂದನೆ ಪ್ರಭು. ನಿನ್ನಲ್ಲಿ ಅದ್ಭುತ ಮಾಡ್ತಾ ಇದ್ದೀರಾ, ವಂದನೆ ಸ್ವಾಮಿ. ನಿನ್ನ ನಾಮ ಅಲ್ಲಿ ಮಹಿಮೆ ಆಗಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇಲೆ.